ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೆಕೆಂಡ್ ಡೇ ಚೆನ್ನೈಯಲ್ಲಿ ಆ್ಯಂಡ್ ಇವತ್ತು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೋಡಿ ರೂಮ್ ಎಲ್ಲ ಫುಲ್ಲು ಮೆಸ್ಸಿ ಮೆಸ್ಸಿಯಾಗಿ ಹೋಗ್ಬಿಟ್ಟಿದೆ. ಹಾಗೆ ಹೊರಡೋದು ಇವಾಗ ನಾವು ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ಸೊ ಮಕ್ಕಳು ಬೀಚಲ್ಲಿ ಆಡಬೇಕು ಅಂತಂದರು. ಸೊ ಹಾಗಾಗಿ ಇವತ್ತು ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಯಿತು, ಇಡ್ಲಿ ತಿಂದ್ವಿ. ಏನಷ್ಟು ಚೆನ್ನಾಗಿಲ್ಲ, ಓಕೆ ಬಟ್ ಇಲ್ಲೆಲ್ಲೂ ಜಾಸ್ತಿ ಹೋಟೆಲ್ಸ್ಗಿಂತ ಜ್ಯೂಸ್ ಶಾಪ್ಸೇ ಜಾಸ್ತಿ ಇರೋದು. ಸೊ ಎಲ್ಲೋ ಇಡ್ಲಿ ಸಿಕ್ತು ಅಂತ ಅಂದ್ಬಿಟ್ಟು ತಿಂದ್ವಿ. ಏನಷ್ಟು ಇಷ್ಟ ಆಗಿಲ್ಲ, ಏನೋ ಒಂದು ತಿನ್ಬೇಕಲ್ಲ ಅಂತ ಕಷ್ಟಪಟ್ಟು ತಿಂದು ಹೋಗ್ತಾ ಇದೀವಿ. ಎಷ್ಟು ಬಿಸಿಲು ಅಂದರೆ ಅಪ್ಪ, ಎಲ್ಲೂ ಬೇಡ, ವಾಪಸ್ ಮನೆಗೆ ಹೋಗ್ಬಿಡೋಣ ಅನ್ನೋ ಥರ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲೆಲ್ಲ ಹೆಂಗಿತ್ತಾರೋ ದೇವ್ರಿಗೆ ಗೊತ್ತು. ಪ್ಯಾಂಟ್ ಎಲ್ಲ ಅದು ಜೀನ್ಸ್ಗೆ ಬಿಸಿ ಎಲ್ಲ ಬಿದ್ದು ಎಲ್ಲ ಬಾಡಿ ಎಲ್ಲ ಉರಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಇವಾಗ ಪಾಂಡಿಚೇರಿಗೆ ಹೋಗ್ತಾ ಇದೀವಿ. ಇಲ್ಲಿಂದ 2 hours ಇದೆ. ಆ್ಯಂಡ್ ಮಕ್ಕಳು ಕುತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮಗಳು ಅವ್ರ ಅಪ್ಪ ಮೇಲೆ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಅವರಪ್ಪ ಏನೋ ಅಂದ್ಬಿಟ್ರು ಅಂತ ಬೇಜಾರಲ್ಲಿ ಕುತ್ಕೊಂಡಿದ್ದೆ. ಇವಾಗ ಹೋಗ್ಬೇಕು ಬೀಚಲ್ಲಿ. ಇವ್ರು ಏನು ಆಡ್ತಾರೋ ಏನೋ ಗೊತ್ತಿಲ್ಲ. ನಾನಂತೂ ಸುಟ್ಟೋಗ್ಬಿಟ್ಟಿರ್ತೀನಿ ಅನ್ಸುತ್ತೆ ಇವ್ರು ಆಟ ಆಡಿ ಆಚೆ ಬರೋಷ್ಟಕ್ಕೆ. ಸೊ ಇವಾಗ ಹೋಗೋಣ, ಬನ್ನಿ ನೋಡೋಣ ಎಲ್ಲಿ ಹೆಂಗಿರುತ್ತೆ, ಏನು ಬಿಸಿಲಿರುತ್ತೆ. ಇನ್ನು ಅಲ್ಲಿ ಜಾಸ್ತಿ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಕೂಲಾಗಿದ್ದರೆ ಸಾಕು. ಇವಾಗ ಟೈಮು 11:30 ಆಗಿದೆ. 2 hours ಅಂದರೆ 12:30, 1:30 ಅಥವಾ 2 o'clock ಆಗುತ್ತೆ. ಜಾಸ್ತಿ ಬಿಸಿಲಿರುತ್ತೆ. ಸೊ ಇವರೆಲ್ಲ ಹೋಗಿ ನೀರೆಲ್ಲ ಆಟ ಆಡಿ ಇವತ್ತು ಮನೆಗೆ ಹೋಗೋದು, ವಾಪಸ್ ಹೋಗ್ಬಿಡ್ಬೇಕು. ಇಲ್ಲಾಂದರೆ ಈ ಬಿಸಿಲಲ್ಲಿ ಇರೋದಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಊಟಿ ಪ್ಲ್ಯಾನ್ ಮಾಡಿದ್ದೆ. ಅಲ್ಲಿಗೆ ಹೋಗಿದ್ದೆ ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ನನ್ನ ಹಸ್ಬೆಂಡ್ಗೆ ಆ ಥರ ಕ್ಲೈಮೇಟ್ ಆಗಲ್ಲ, ಅವ್ರಿಗೆ ಊಟಿ ಅದೆಲ್ಲ ಆಗಬರಲ್ಲ. ಚಳಿ ಅಂದರೆ ಆಗಲ್ಲ, ನಮಗೆ ಬಿಸಿ ಅಂದರೆ ಆಗಲ್ಲ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಅವ್ರಿಗೋಸ್ಕರ ಬಂದ್ವಿ. ಇವತ್ತು ಹೋಗ್ತೀರಿ. ನೆಕ್ಸ್ಟ್ ಯಾವಾಗಾದ್ರೂ ನೆಕ್ಸ್ಟ್ ಮಂತಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ಹೇಳ್ತಾರೆ, ನೆಕ್ಸ್ಟ್ ಮಂತ್ ಊಟಿಗೆಲ್ಲಾದರೂ ಹೋಗಿ ಬರೋಣ ಅಂತ. ಇನ್ನೇನು ಬರೋ ತಿಂಗಳಿಂದ ಮಳೆ ಸ್ಟಾರ್ಟ್ ಆಗುತ್ತಲ್ಲ, ವೆದರ್ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಇನ್ನು ಮಕ್ಳಿಗೂ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಕೂಲ್ ಸ್ಟಾರ್ಟ್ ಆದರೂ ಪರವಾಗಿಲ್ಲ, 1-2 ದಿನ ರಜಾ ಹಾಕ್ಸ್ಕೊಂಡು ಹೋಗ್ಬೋದು. ಬಟ್ ಈ ಸಮ್ಮರ್ ಹಾಲಿಡೇ, ಸಮ್ಮರಲ್ಲಿ ಏನಿದೆ ಇಲ್ಲಿ ಜ್ಯೂಸ್ ಏನೋ ಇಸ್ಕೋ ಸತೀಶ್. ಸೊ ಈ ಸಮ್ಮರಲ್ಲಿ ಎಲ್ಲೂ ಹೊರಗಡೆಗೆ ಹೋಗೋದಕ್ಕಂತೂ ನಿಜವಾಗ್ಲೂ ಆಗಲ್ಲ. ನಾನು ಅದಕ್ಕೆ ಈ ಸಮ್ಮರಲ್ಲಿ ಪ್ಲ್ಯಾನ್ಗಳೇ ಮಾಡೋಕ್ಕೆ ಹೋಗಲ್ಲ. ಏನೋ 2 ದಿನ ಬರೋಣ ಅಂತ ಬಂದರೆ ಹಿಂಗಿದೆ, ನಿಜ ಆಗಲ್ಲ, ವಾಪಸ್ ಹೋಗ್ಬಿಡ್ತೀರಿ. ಸೊ ಸ್ವಲ್ಪ ಜ್ಯೂಸ್ ಏನಾದರೂ ಇಸ್ಕೊಂಬರೋಣ. ಒಂದು ಕೊಡು. ಎಗ್ ಪಫ್ ಇರ್ಕಾ? ಎಗ್ ಪಫ್ ಒಂದು ಕೊಡು. ಸಾಕು ಎಲ್ಲ ಅಚ್ಚು, ನೀನಿಬ್ರು ಶೇರ್. ಹಿಂದ್ಗಡೆ ಹೋಗ್ಬಿಡ್ಬೇಕು. ಹಾಲು ಕೋವಾ ಆಗಿ ಕಲ್ಕಂಡ ಸಾಫ್ಟ್ ಆಗಿದೆ. ಯಾರ ಫೋಟೋ ಇದೆ ಗೊತ್ತಾಯ್ತಾ ಬ್ಯಾನರಲ್ಲಿ? ಕಿಲ್ಲಿಂಗ್ ವೀರಪ್ಪನ್. ಅವನ ಫೋಟೋ ನೋಡಿ ಹೆಂಗ್ ಹಾಕಿದ್ದಾರೆ, ಬ್ಯಾನರಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ನಾವು ಒಳಗಡೆ ಕೂತ್ಕೊಂಡಿರೋದ್ರಿಂದ ನಮಗೆ ಅಷ್ಟು ಆಚೆ ಕಡೆ ಬಿಸಿ ಗೊತ್ತಾಗಲ್ಲ. ಬಿಕಾಸ್ AC ಆನ್ ಮಾಡಿರ್ತೀವಿ. ಸೊ ಹಾಗಾಗಿ ಆಚೆ ಕಡೆ ಬಿಸಿ ಗೊತ್ತಾಗಲ್ಲ. ಒಂದು 10 seconds ಆಚೆ ಕಡೆ ನಿಂತ್ಕೊಂಡ್ಬಿಟ್ರೆ ಸಾಕು, ಕೈಯೆಲ್ಲ ಉರಿ ಬಂದ್ಬಿಡುತ್ತೆ. ಅಂದರೆ ನಾವು ಎಲ್ಲೇ ಹೋದ್ರೂ ಕೊನೆಗೆ ನಮ್ಮೂರೇ ನಮಗೆ ಬೆಸ್ಟ್. ಯಾಕೆಂದರೆ ನಾವು ಒಂದು ವೆದರ್ಗೆ ಸೆಟ್ ಆಗಿಬಿಟ್ಟಿರ್ತೀವಿ. ಸೊ ಬ್ಯಾಂಗ್ಳೂರಲ್ಲಿ ಹೇಗೆ ಅಂತ ಅಂದರೆ ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ, ತುಂಬ ಹೀಟು ಅಂತ ಅನ್ಸಲ್ಲ, ತುಂಬ ಕೋಲ್ಡ್ ಅಂತಲೂ ಅನ್ಸಲ್ಲ. ಬಟ್ ಬೇರೆ ಕಡೆ ಹೋದಾಗ ನಮಗೆ ವೇರಿಯೇಷನ್ಸ್ ಆಗುತ್ತಲ್ವ. ಸೊ ಹಾಗಾಗಿ ನಮಗೆ ಸ್ವಲ್ಪ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಸೌತೆಕಾಯಿ ಮಾಡ್ತಾಯಿದ್ರು. ಆ್ಯಂಡ್ ಚಿಕ್ಕ ಸೌತೆಕಾಯಿ ಬರುತ್ತಲ್ಲ, ಎಳೆ ಸೌತೆಕಾಯಿ, ಸೊ ಅದನ್ನು ಮಾರ್ತಾಯಿದ್ರು. ಸೊ ಸ್ವಲ್ಪ ಬಿಸಿ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಕೂಲ್ ಐಟಮ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಮತ್ತೆ ನಾನು ತಾಟ್ಲಿಂಗು ತೊಗೊಂಡೆ. ಇಲ್ಲಿ ಬಂದು 20 ಪೀಸ್ಗೆ 100 ರೂಪಾಯಿ. ಬೆಂಗಳೂರಲ್ಲಿ ಬರೀ 3 ಪೀಸ್ಗೆ 50 ರೂಪಾಯಿ ತೊಗೊಳ್ತಾರೆ. ಹಾಗೆ ನಿನ್ನೆ ನಾವು ಆಂಧ್ರದಲ್ಲಿ ತೊಗೊಂಡ್ವಿ, ಅಲ್ಲಿ 12 ಪೀಸ್ಗೆ 100 ರೂಪಾಯಿ ತೊಗೊಂಡ್ರು. ಇಲ್ಲಿ 20 ಪೀಸ್ಗೆ 100 ರೂಪಾಯಿ ತೊಗೊಂಡಿದ್ದಾರೆ. ಒಂದೊಂದು ಕಡೆ ಒಂದೊಂದು ರೇಟ್. ಆ್ಯಂಡ್ ಇವಾಗ ನಾವು ರಾಕ್ ಬೀಚಿಗೆ ಬಂದಿದ್ದೀವಿ. ಪಾಂಡಿಚೇರಿ
ರಾಕ್ ಬೀಚಿಗೆ ಬಂದಿದ್ದೀವಿ. ನಮಗೆ ಇಲ್ಲಿಂದು ಐಡಿಯಾ ಇರಲಿಲ್ಲ. ಅಂದರೆ ನಾವು ಯೂಶಲಿ ಕರ್ನಾಟಕದಲ್ಲೆಲ್ಲ ಮಲ್ಪೆ ಬೀಚ್ಗೆ ಹೋದ್ರು ಆಡ್ಬೋದು, ಉಡುಪಿ ಬೀಚ್ಗೆ ಹೋದ್ರು ಆಡ್ಬೋದು, ಆ ಥರ ಎಲ್ಲ ಇರುತ್ತಲ್ವ. ಸೊ ಹಾಗೆ ಅಂದ್ಕೊಂಡು ಬಂದ್ವಿ. ಮೇನ್ ಬಂದಿದೆ ಮಕ್ಕಳು ಸ್ವಲ್ಪ ಖುಷಿಯಾಗಿರ್ತಾರೆ ಬೀಚಲ್ಲೆಲ್ಲ ಆಟಾಡಿ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ಯಾರನ್ನೂ ಕೆಳಗಡೆಗೆ ಬಿಡ್ತಾ ಇರಲಿಲ್ಲ. ಬರೀ ಅಲ್ಲಿ ಕಲ್ಲತ್ರ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೋಬೋದಿತ್ತು. ಬಟ್ ಕಾಲು ಒಂದು ಸ್ವಲ್ಪ ನೆನ್ಸ್ಕೊಳ್ಬೋದಿತ್ತು ಅಷ್ಟೇನೆ. ಬಟ್ ಜಾಗ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಇದೊಂಥರ ಫಾರಿನ್ ಸ್ಟ್ರೀಟ್ ತರ ಚೆನ್ನಾಗಿತ್ತು. ಅಂಡ್ ಫೋಟೋ ಶೂಟ್ಗೆಲ್ಲನೂ ತುಂಬಾನೇ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಹಾಗೆ ನನ್ನ ಹಸ್ಬೆಂಡು ಕೇಳ್ಕೊಂಡು ಬರಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲೆಲ್ಲಾದರೂ ಆಟ ಆಡೋ ಥರ ಬೀಚ್ ಏನಾದರೂ ಇದೆಯಾ, ಎಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಅಲ್ಲಿ ಯಾರೂ ಇಳಿಯೋಕ್ಕೆ ಬಿಡ್ತಾ ಇಲ್ಲ ನೋಡಿ, ಎಲ್ಲರನ್ನೂ ವಾಪಸ್ ಕಳಿಸ್ತಾ ಇದ್ದಾರೆ. ಯಾರಿಗೂ ಇಳಿಯೋದಕ್ಕೆ ಬಿಡ್ತಾ ಇಲ್ಲ, ಬಿಕಾಸ್ ಅಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಇರಲ್ಲ. ಹಾಗೆ ನಾವೀಗ ಸೆರೇನಾ ಬೀಚ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೊಸ್ದಾಗಿದೆ, ಏನೂ ಇಲ್ಲ, ಒಂದು ಫುಡ್ ಸ್ಟಾಲ್ ಇಲ್ಲ, ಏನೂ ಇಲ್ಲ, ಕ್ರೌಡ್ ಇಲ್ಲ, ಎಂಥದ್ದು ಇಲ್ಲ. ಅದಕ್ಕೆ ಮತ್ತೆ ಇವಾಗ ನಾವು ಪ್ಯಾರಡೈಸ್ಗೆ ಹೋಗೋದಾ ಅಥವಾ ಇನ್ನೊಂದು ಪಾಂಡೆ ಮರೀನಾ ಬೀಚ್ ಅಂತ ಇದೆ ಅಂತ ಅಲ್ಲಿಗೆ ಹೋಗೋದಾ ಅಂತ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ಹೋಗಿ ನೀರಲ್ಲಿ ಇಳಿದ್ಬಿಟ್ರೆ ಸಾಕು ಅನ್ನೋ ಥರ ಇದೆ. ಎಷ್ಟು ಬಿಸಿಲು ಅಂದರೆ ಅಪ್ಪ, 39 ಇದೆ ಇವಾಗ ಟೆಂಪ್ರೇಚರ್. ಇಲ್ಲಿ ಅಷ್ಟು ಮೈಕೈಯಲ್ಲಿ ನೀರಲ್ಲಿ ಇಳಿದಿರೋದೇ ಅಂಟಾಗ್ಬಿಟ್ಟಿದೆ. ಏನಾಯಿತು, ಏನಂತೆ? ಮರೀನಾ ಬೀಚ್ಗೆ ಹೋಗೋಣ.